ಮೈಸೂರು ಪಾಕ್ ತಿನ್ನುವ ಸಮಯ. ಏನಪ್ಪ ಇವರು ಸ್ವೀಟ್ ಇಟ್ಕೊಂಡವ್ರೆ ಅನ್ಕೊಂಡ್ರ? ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್. ಅದಕ್ಕೆ ಸ್ವೀಟ್ ಮುಖಾಂತರ ಆಚರಿಸೋಣ ಅಂತ. ಏನಪ್ಪ ಕಾರ್ಯಕ್ರಮ ಅಂದ್ರೆ ಇವಾಗ ರೇಷನ್ ತರೋ ಕಾರ್ಯಕ್ರಮ. ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ಇವತ್ತಿನ ಬ್ಲಾಗು ಒಂದು ಸಿಹಿ ಸುದ್ದಿ. ಆ ಸಿಹಿ ಸುದ್ದಿಗೆ ಇವತ್ತು ಸ್ವೀಟ್ ಮುಖಾಂತರ ಆಚರಿಸ್ತಾ ಇದ್ದೀವಿ. ನಮ್ಮಮ್ಮಂಗೆ ಬಾಮ್ಮ ನೀನು ಇವತ್ತು ಸಿಹಿ ಸುದ್ದಿನ ಆಚರಿಸೋಣ ಅಂತ ಕರೆದೆ. ಅವರು ಸ್ವೀಟು ಅಂದರೆ ಇಷ್ಟ, ಅದಕ್ಕೆ ಆದರೂ ಬರೋಕ್ಕಾಗ್ತಿಲ್ಲ, ಟ್ರೈ ಮಾಡಿ ಬರ್ತಿದ್ದಾರೆ. ಇವ್ರು ಬರಬೇಕು ಅಂದರೆ ಇವರ ಚೇರೆಲ್ಲ ರೆಡಿ ಮಾಡ್ಬೇಕು. ನಾನು ಈಗ ಬರೋಷ್ಟರಲ್ಲಿ ಈಗ ಚೇರೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪಾಪ ನಮ್ಮಮ್ಮ ಕಷ್ಟಪಟ್ಕೊಂಡು ಅಜ್ಜೆಗಳು ಇಡ್ತಾ ಇದ್ದಾರೆ. ಅವರು ಅವಾಗಿನಿಂದ ಕುತ್ಕೊಂಡ್ಬಿಟ್ಟಿದ್ರು ಪಾಪ, ಬಟ್ಟೆ ಮಡಿಸ್ತಾ, ಹಂಗಾಗಿ ಸ್ಟ್ರಕ್ ಆಗಿಬಿಟ್ಟಿದೆ ಕಾಲು. ಮೈಸೂರು ಪಾಕ್ ಇವತ್ತು ಒಂದು ಸಿಹಿ ಸುದ್ದಿ. ಅದಕ್ಕೆ ಇಷ್ಟು ಮೈಸೂರು ಪಾಕು ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೆ ಸಿಹಿಯಾಗಿ ನಮ್ಮ ಮನೆಗೆ ಮೈಸೂರು ಪಾಕ್ ಬಂದಿದೆ. ಫಸ್ಟು ನಮ್ಮ ಅಮ್ಮಂಗೆ ಸಿಹಿ ಹಂಚೋಣ. ಅಮ್ಮ ನಮ್ಮಮ್ಮಂಗೆ ಅಲ್ಲಿ ಕಾಣುತ್ತೆ ಅಂತ. ಏನು ಅಂತ ಹೇಳು, ಹೇಳ್ತೀಯಾ? ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಇವತ್ತು. ಏನಪ್ಪ ಇವಳು ಸುಮ್ಮನೆ ಹೇಳ್ತಾಳೆ ಅಂತ ಅನ್ಕೋಬೇಡಿ. ನಿಜವಾಗ್ಲೂ ಸಿಹಿ ತಿನ್ನುವಂತ ನ್ಯೂಸ್ ಅಲ್ಲ, ಖುಷಿ ವಿಷಯ. ಏನಪ್ಪ ಅದು ಅಂತ ಅಂದ್ರೆ, ಒಂಚೂರು ತಿನ್ಬಿಟ್ಟು ಹೇಳ್ತೀನಿ. ಮೈಸೂರು ಪಾಕ್ ತಂದು ಕೊಟ್ಟವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಮಾಡ್ತೀನಿ ಆದಂಗಾಗ್ಲಿ. ಏನು ಇರೋದು 2 ದಿನ, ಯಾವಾಗ ಹೋಗುತ್ತೋ ಪ್ರಾಣ, ತಿನ್ಕೊಂಡು ಸತ್ತೋಗ್ಬಿಡೋಣ ಅಷ್ಟೇ. ನೀನು ತಿನ್ನು, ನಾನು ತಿಂತೀನಿ. ನಮ್ಮಮ್ಮಂಗೆ ಫೇವ್ರೇಟ್. ನಮ್ಮಮ್ಮಗೆ ಸ್ವೀಟ್ ಅಂದ್ರೆ ಇಷ್ಟ. ಏನಕ್ಕಪ್ಪ, ಏನಕ್ಕೆ ಅಂತ ಅಂದ್ರೆ, ಈ ಸ್ವೀಟು ನನ್ನ ಸ್ಟೂಡೆಂಟು ನನಗೆ ಇವತ್ತು ಸ್ವೀಟ್ ಕೊಟ್ಟೋದ್ರು ಬೆಳಗ್ಗೆನೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟೂಡೆಂಟ್ ಯಾಕೆ ಸ್ವೀಟ್ ಕೊಟ್ಟೋದ್ರು ಅಂದರೆ, ಅವ್ರಿಗೆ ಯೂಟ್ಯೂಬಲ್ಲಿ ಸಿಲ್ವರ್ ಬಟನ್ ಬಂದಿದೆ. ಅದಕ್ಕೆ ಅವರು ಬೆಳಗ್ಗೆನೆ ನಮ್ಮ ಮನೆಗೆ ಬಂದು, ನಾವಿನ್ನೂ ಎದ್ದಿರ್ಲಿಲ್ಲ, ಬಂದು ನಮ್ಮ ಮನೆಗೆ ಬಂದು ಸ್ವೀಟ್ನ ಕೊಟ್ಟೋದ್ರು ಅವರು. ಥ್ಯಾಂಕ್ ಯು ಸೋ ಮಚ್. ನಾನು ಯಾಕಪ್ಪ ಅವರು ಯಾಕೆ ನನ್ನನ್ನು ಸಾರಿ, ಅವರು ನನ್ನ ಸ್ಟೂಡೆಂಟ್ ಯಾಕೆ ಬೈಕೋತಾ ಇದ್ದಾರೆ, ನನ್ನ ಸ್ಟೂಡೆಂಟ್ ಯಾಕೆ ನನಗೆ ಸ್ವೀಟ್ ಕೊಟ್ಟಿದ್ದಾರೆ, ಅವ್ರಿಗೆ ಯೂಟ್ಯೂಬಲ್ಲಿ ಸಿಲ್ವರ್ ಬಟನ್ ಬಂದಿದೆ. ಬರೋಕ್ಕೆ ಅವರ ಶ್ರಮ ಇದೆ, ನಂದೇನೂ ಇಲ್ಲ. ಸಿಲ್ವರ್ ಬಟನ್ ತಗೊಂಡಿದ್ದಾರೆ ಅಂದರೆ ಅದು ಅವ್ರ ಶ್ರಮ, ನಂದೇನೂ ಇಲ್ಲ. ನಾನು ದಾರಿ ಕೊಟ್ಟೆ ಅಷ್ಟೇ, ಯಾವ ರೀತಿಲಿ ಯಾವ ರೂಟಲ್ಲಿ ಹೋಗ್ಬೇಕು, ಹೆಂಗೆ ಹೋಗ್ಬೇಕು ಅಂತ ನಾನು ಅವ್ರಿಗೆ ದಾರಿನ ಹೇಳ್ಕೊಟ್ಟೆ ಅಷ್ಟೇ. ನಂದೇನೂ ಇಲ್ಲ ಇಲ್ಲಿ ಪಾತ್ರ. ಹಾಗಾಗಿ ಅವ್ರ ಶ್ರಮಪಟ್ಟು, ಅವ್ರ ಶ್ರಮದಿಂದ ಅವರು ಇವತ್ತು ಸಿಲ್ವರ್ ಬಟನ್ ತಗೊಂಡ್ರು. ಯಾರಪ್ಪ ಅವರು ಅಂತ ಅಂದ್ರೆ, ಮಿತ್ರ ಮ್ಯಾಮ್ ಅವರು. ಸಿಲ್ವರ್ ಬಟನ್ ಅವ್ರಿಗೆ ಬಂದಿದೆ ಇವತ್ತು. ರಾಯರ ಅನುಗ್ರಹದಿಂದ ಅವ್ರಿಗೆ ಎಲ್ಲ ಒಳ್ಳೇದಾಗ್ಲಿ, ಇನ್ನೂ ಚೆನ್ನಾಗಿರ್ಲಿ. ಇನ್ನೂ ಅವರು ಇವತ್ತು ಸಿಲ್ವರ್ ಬಟನ್ ತಗೊಂಡವ್ರೆ, ನೆಕ್ಸ್ಟ್ ಗೋಲ್ಡನ್ ಬಟನ್ ತಗೊಳ್ಳಿ ಅಂತ ನಾನು ನಮ್ಮಮ್ಮ ಇಬ್ರು ಹಾರೈಸ್ತೀವಿ. ಅವ್ರಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಗುತ್ತೆ. ಅದು ನೀವು ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ ನಂಗೆ ಇನ್ನೂ ಖುಷಿ ಆಗುತ್ತೆ. ಯಾಕೆ ಬೈಬೇಡಿ ಪ್ಲೀಸ್, ಬೈಕೋಬೇಡಿ, ತಗೊಳ್ಳಿ. ಯಾಕೆ ನನಗೆ ಖುಷಿ ಆಗುತ್ತೆ ಅಂದ್ರೆ, ಅವ್ರಿಗೆ ನಾನು ಹೇಳ್ಕೊಟ್ಟಂತ ರೂಟು ಅವರು ಎಷ್ಟು ಚೆನ್ನಾಗಿ ಆ ರೂಟಲ್ಲಿ ಹೋದ್ರು ಅಂದ್ರೆ, ನಾನು ನಂಬಿಕೆ ಇಟ್ಕೊಂಡಿರ್ಲಿಲ್ಲ. ಅಯ್ಯೋ ಈ ಬಿಡು ಸುಮ್ಮನೆ ಏನೋ ಕೇಳ್ಕೊತಾರೆ ಅನ್ಕೊಂಡಿದ್ದೆ, ಆದರೆ ಇಲ್ಲ, ರಿಯಲಿ ಅವರು ನಾನು ಹೇಳ್ಕೊಟ್ಟಂಥ ರೂಟಲ್ಲಿ ಅವ್ರು ಹೋಗಿ ಇವತ್ತು ಸಕ್ಸಸ್ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಸಿಲ್ವರ್ ಬಟನ್ ತಗೊಳ್ಳೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅವರು ಸಿಲ್ವರ್ ಬಟನ್ ತಗೊಂಡು ಸೆಲೆಬ್ರೇಷನು ಕೂಡ ಮಾಡಿ, ಜೊತೆಗೆ ನಮ್ಮನ್ನ ಮರೀಲಿಲ್ಲ. ಅವ್ರು ಹೇಳ್ತಾ ಇದ್ರು, ನೀವು ಅವತ್ತು ನನಗೆ ದಾರಿ ತೋರಿಸ್ಕೊಟ್ರಿ ಮ್ಯಾಮ್, ಹಾಗಾಗಿ ನಿಮ್ಮನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ.
ನೀವು ನನಗೆ ಗುರುಗಳಿದ್ದಂಗೆ ಅಂತ ಹೇಳಿ ಅವರು ಬೆಳಗ್ಗೆನೆ ಸ್ವೀಟ್ ಕೊಟ್ಟೋದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ಅಂತೂ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಬೆಳಗ್ಗೆಯಿಂದ ಸಿಕ್ಕಾಬಿಟ್ಟೆ ಟಯರ್ಡ್ ಇದೆ, ಇವಾಗ ಫುಲ್ ಆರಾಮಾಗಿ ಸ್ವೀಟ್ ತಿಂತಾ ಇದ್ದೀನಿ. ಒಳ್ಳೇದಾಗ್ಲಿ, ತುಂಬಾ ಒಳ್ಳೇದಾಗ್ಲಿ, ತುಂಬಾ ತುಂಬಾ ಒಳ್ಳೇದಾಗ್ಲಿ. ಪವಿತ್ರ ಅವರೇ, ನಮ್ಮಮ್ಮ ವಿಶ್ ಮಾಡ್ಬಿಟ್ಟವ್ರೆ. ನಿಮ್ಗೆ ಎಲ್ಲಕ್ಕೂ ಜಾಸ್ತಿ ಆಯ್ತು ಬಿಡಿ ಇವಾಗ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು. ನಮಸ್ತೆ ಫ್ರೆಂಡ್ಸ್. ತುಂಬ ದಿನದಿಂದ ನಮ್ಮ ಮನೆಗೆ ರೇಷನ್ ತರೋಕ್ಕಾಗಿರ್ಲಿಲ್ಲ. ಹಾಗಾಗಿ ಇವತ್ತು ಏನೇ ಕೆಲಸ ಇಲ್ಲಿ ಕೂತ್ಕೊಂಡ್ಬಿಟ್ಟು ಈಗ ರೇಷನ್ ನಮ್ಮಮ್ಮ ಏನೇನು ಹೇಳ್ತಾರೆ ನಾವು ಬರ್ಕೊಂಡು ಹೋಗಿ ತರಬೇಕು. ಇವತ್ತು ತಂದಿಲ್ಲ ಅಂದರೆ ನಾಳೆಯಿಂದ ಅಡುಗೆ ಮಾಡಲ್ಲ ಅಂತ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಸ್ಟಾರ್ಟ್ ಮಂಜಮ್ಮ, ತಗೋ ಮಂಜಮ್ಮ. ಗಸಗಸೆ, ನಿಂಬೆಹಣ್ಣು, ದಪ್ರವೆ, ಸಾವಿಗೆ ಪಟ್ನ, ತರಕಾರಿ ಎಲ್ಲ ಕಣ. ನಿಮ್ ಸಿಕ್ಕರೆ ತಗೋಬನ. ಬೆಲ್ಲ, ಹೇಳು ಅಂದಂಗೆಲ್ಲ ಮರ್ತೋಯ್ತದೆ. ರಾಗಿ ಹಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಮುದ್ದೆ ಮಾಡ್ತಾರೆ ನೋಡಿ. ನೀನ್ ಜ್ಞಾಪಕ ಮಕ್ಕಳಮ್ಮ. ಹೌದಾ? ಕೊತ್ತಂಬರಿ ಸೊಪ್ಪು, ನುಗ್ಗೆಕಾಯಿ, ಬೀಟ್ರೂಟ್, ಇದು ಕ್ಯಾರೆಟ್. ನೋಡಿ ಇನ್ನೇನು ನಿಂಗೂ ಗೊತ್ತಾಗುತ್ತೆ.